ಹಲೋ ತಮ್ಮ, ಆಟೋ ರಿಪೇರಿಗೆ ಬಂದೈತಿ. ನಿನ್ನ ಹತ್ರ ಒಂದ್ 20,000 ರೂಪಾಯಿ ಇದ್ರೆ ಆಗ್ತೀಯಾ? ಏನಣ್ಣ ನೀನು ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ಇರ್ತೀಯ. ನನ್ಗೆ ಆಫೀಸಲ್ಲಿ 100 ಟೆನ್ಷನ್ಗಳಿವೆ. ಅದ್ರಾಗ ಬೇರೆ ಸಂಬಳ ಆಗಿಲ್ಲ. ಏನ್ ಮಾಡ್ಬೇಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ, ಇಡೋಣ. ಏನಾಯ್ತು ಮಗ? ಇಲ್ಲ ಬಿಡು ಮಗ, ಯಾವಾಗ ನೋಡಿದ್ರು ನಮ್ಮ ಅಣ್ಣ ದುಡ್ಡು ದುಡ್ಡು ಅಂತಾನೆ ಇರ್ತಾನೆ. ನಿನ್ನೇನೆ ಸ್ಯಾಲ್ರಿ ಆಯ್ತಲ್ಲ ಮಗ, ಕೊಡ್ಬೇಕಿಲ್ಲ? ನಮ್ಮ ಅಣ್ಣನ ಬಗ್ಗೆ ನಿನ್ಗೇನು ಗೊತ್ತಿಲ್ಲ ಬಿಡು ಮಗ. ನಾನ್ ಗಿನ್ನ ದುಡ್ಡು ಹಾಕಿದ್ರೆ ವಾಪಸ್ ಕೊಡೋ ಮಾತೇ ಇಲ್ಲ. ನಿನ್ಗೇನಾಯ್ತ್ಲೆ? ನಿನ್ಗೋಸ್ಕರ ನಿಮ್ಮ ಅಣ್ಣ ಏನೆಲ್ಲ ಮಾಡಿದಾನೆ. ಎಷ್ಟೋ ಕಷ್ಟಪಟ್ಟು ಓದಿಸಿದಾರೆ. ನಿನ್ನ ಸ್ವಲ್ಪ ಯೋಚನೆ ಮಾಡು. ಹಲೋ ಮಗ, ನನ್ನ ಅಕೌಂಟ್ಗೆ 40,000 ರೂಪಾಯಿ ಬಂದಿದೆ ಕಣ. ಹಲೋ ತಮ್ಮ, ನಿನಗೆ 40,000 ರೂಪಾಯಿ ಹಾಕಿ ನೋಡು, ಬಂದೈತೆ ನೋಡು. 40,000 ರೂಪಾಯಿನ ನಿನ್ಗೆ ಎಲ್ಲಿಂದ ಬಂತಣ್ಣ? ಆಟೋ ಒತ್ತಿಟ್ಟಿನ ಕಣೋ. ನೀನು ಗಾಡಿ EMI, ಕಾರದು ಅದು ಇದು ಏನೇನು ಹೇಳಿದಲ್ವಾ, ಅವೆಲ್ಲ ಕಟ್ಕೋ. ಆಟೋದ ಆಮೇಲೆ ಚಿಂತೆ ಮಾಡೋಣ, ಓಕೆನಾ? ಅಣ್ಣ ಮತ್ತೆ ಅದು ಆಟೋ? ನೀನೇನು ಆಟೋದೇನು ತಲೆ ಕೆಡ್ಸಕ್ ಹೋಗ್ಬೇಡ. ಅಣ್ಣಗೆಲ್ಲ ಹೇಳಿನಿ, ನಮ್ಮ ತಮ್ಮನ ಪೇಮೆಂಟ್ ಆಗೋಣ, ದುಡ್ಡು ಕಟ್ಟಿಗೆ ಬಿಡಿಸಿದ್ದೀನಿ ಅಂತ ಹೇಳಿನಿ. ನೋಡಿದ್ಯಾ, ಇದೇ ಕಣ ಅಣ್ಣನ ಪ್ರೀತಿ ಅಂದ್ರೆ.